ಅತಸಿ ಪುಷ್ಪಸಂಕಾಶಂ ಪೀತವಾಸಸಮಚ್ಯುತಂ ಯೇ ನಮಸ್ಯಂತಿ ಗೋವಿಂದಂ ನ ತೇಷಾಂ ವಿದ್ಯತೆ ಭಯಂ. ಯಾವನ ನಾಮ ಮಾತ್ರವನ್ನ ಜಪ ಮಾಡಿ ನಮಸ್ಕಾರ ಮಾಡ್ತಾರೋ ಅಂತಹವರಿಗೆ ಎಂತಹ ಭಯವೂ ಇರುವುದಿಲ್ಲವೋ, ಎಲ್ಲ ಭಯಗಳಿಂದ ದೂರ ಮಾಡ್ತಾನೋ ಅಂತಹ ಭಗವಂತನಾದ ಶ್ರೀಹರಿ ಇದ್ದಂತಹ ಗೋಕುಲಕ್ಕೆ ಮೆಲ್ಲ ಮೆಲ್ಲಗೆ ಬಂದಳು ಪೂತನ ಅನ್ನತಕ್ಕಂತಹ ಬಾಲಘಾತಿನಿ. ಅವಳನ್ನು ಕಳಿಸಿರ್ತಕ್ಕಂಥದ್ದು ಆ ಕಂಸ. ಅವರಿಗೆ ಕೃಷ್ಣ ಎಲ್ಲಿದ್ದಾನೆ ಅಂತ ಗೊತ್ತಿಲ್ಲ ಸರಿಯಾಗಿ. ಆದ್ದರಿಂದ ಏನು ಮಾಡ್ದ, ಆ ಕೃಷ್ಣ ಜನಿಸಿದ ಹಿಂಚು ಮುಂಚು ಜನಿಸಿದ ಎಲ್ಲ ಮಕ್ಕಳನ್ನು ಕೊಂದು ಬಿಡು ಅಂತ ಕಳಿಸಿದ್ದಾನೆ. ಶಿಶು ಹತ್ಯೆ ಮಹಾಪಾಪ. ಅಂತಹ ಪಾಪಕೃತ್ಯಕ್ಕೆ ಈ ಪೂತನ ಅನ್ನತಕ್ಕಂತಹವನ್ನು ನೇಮಿಸಿ ಕಳಿಸಿದ್ದಾನೆ ಮಹಾಪಾಪಿಯಾದಂಥ ಕಂಸ. ಕಂಸು ಪಂಪುನ ಬಾಲಘಾತಿನಿ పూతన పల్లెల మందల పట్టణముల నిలనెల్లచో బాల హింసగావించుచున్ జనుచు నెవ్వని పేరు శ్రవణ భీతింబడియనంతన సర్వభయ నివారణమగున్ అట్టి దైత్యాంతకుండవతరించియున్న నందుని పల్లెకొకనాడు ఖేచరి అయి వచ్చి అందు మాయా ప్రయుక్తిన్ కామరూపిణి అయి చొచ్చి కానకుండనరిగి ఇల్లిల్లంతప్పకారసి కొనుచు నందగృహమున బాలుని నాదమొకటి విని ప్రమోదించి సుందరీ వేషయగుచున్. ಕಂಸು ಪಂಪುನ, ಆ ಕಂಸ ಕಳಿಸಿದ್ರಿಂದ ಬಾಲಘಾತಿನಿ ಪೂತನ పల్లెల మందల పట్టణముల నెల ఎల్లచో బాలహింస గావించుచున్ ಜನುಚು. ಆ ಕಂಸನ ಆಣಿತಿಯಂತೆ ಅವಳು ಹಳ್ಳಿಗಳಲ್ಲಿ ಎಲ್ಲೆಲ್ಲಿ ಗೋವುಗಳನ್ನು ಸಾಕ್ಕೊಂಡು ಇದ್ದಂಥ ಗೋಪಾಲಕರ ಮನೆಗಳಲ್ಲಿ, ಪಟ್ಟಣಗಳಲ್ಲಿ, ಹೀಗೆ ಬೀದಿ ಬೀದಿಗಳಲ್ಲಿ ಎಲ್ಲೆಲ್ಲಿ ಚಿಕ್ಕ ಮಕ್ಕಳು ಎಳೆಯ ಮಕ್ಕಳು ಇರ್ತಾರೋ ಅಲ್ಲೆಲ್ಲ ಹಿಂಸೆ ಮಾಡಿ, ಬಾಲಹಿಂಸೆ ಅಂದರೆ ಆ ಮಕ್ಕಳನ್ನು ಶಿಶು ಹತ್ಯೆಯನ್ನು ಮಾಡಿ ಬರ್ತಾ ಬರ್ತಾ ಎಲ್ಲಿಗೆ ಬಂದ್ಲು, ಯವ್ವನಿ ಪೇರು ಶ್ರವಣವೀತಿಂ ಬಡಿನಯಂತನ. ಯಾರ ಒಂದು ನಾಮಾವಳಿ ಕೃಷ್ಣ ಅಚ್ಯುತ ಗೋವಿಂದ ಅನ್ನತಕ್ಕಂತಹ ನಾಮಾವಳಿ ಶ್ರವಣವೀತಿನ್ ಬಡಿನಯಂತನ, ಕಿವಿಗಳಿಗೆ ಬಿದ್ದರೆ ಸಾಕು. ಇವರು ಉಚ್ಚಾರಣೆ ಮಾಡ್ತಾರೋ ಇಲ್ವೋ, ಯಾರೋ ಮಾಡಿದ್ದನ್ನು ಶ್ರವಣಂ ಕೀರ್ತನಂ ವಿಷ್ಣು ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಮಾತ್ಮನಿವೇದನಂ ಅಂತ ಹೇಳಿದಂಥ ನವವಿಧ ಭಕ್ತಿಯ ಪ್ರಥಮ ಸೋಪಾನವಾದ ಶ್ರವಣ ಮಾತ್ರದಿಂದ ಆ ಶ್ರೀಹರಿಯ ನಾಮ ಶ್ರವಣವನ್ನು ಸೋಕಿದಷ್ಟು ಮಾತ್ರಕ್ಕೆ ಸರ್ವ ಭಯ ನಿವಾರಣವಾಗುತ್ತೆ. ಅಂತಹ దైత్యాంతుకుండవతరించియున్న నందుని పల్లెకు ఒకనాడు కేచరియై వచ్చి ಅಂದು ಮಾಯಾ ಪ್ರಯುಕ್ತಿನ್. ಅಂತಹ ಆ ಮಹಾವಿಷ್ಣು ಬಾಲಕೃಷ್ಣನಾಗಿ ಜನಿಸಿದ್ದಂತಹ, ದೈತ್ಯಾಂತಕನಾಗಿ ಜನಿಸಿದ್ದಂತಹ ಅವನ ಅವತಾರ ಪ್ರಯೋಜನವೇ ಶಿಷ್ಟ ರಕ್ಷಣ ದುಷ್ಟ ಶಿಕ್ಷಣ. ಆ ನಂದನ ಪಲ್ಲೆ ಅಂದರೆ ಹಳ್ಳಿ, ಆ ಗೋಕುಲಕ್ಕೆ ಒಂದು ದಿನ ಬಂದ್ಲು. ಖೇಚರಿಯೈ ಅಂದರೆ ಅವರು ಕಾಮರೂಪಿಗಳು, ರಾಕ್ಷಸರು, ಮಾಯಾ ವಿದ್ಯೆ ತಿಳಿದಂಥವರು. ಆಕಾಶ ಮಾರ್ಗದಿಂದ ಯಾರಿಗೂ ಕಾಣದ ಹಾಗೆ ಬಂದು ಮಾಯಾ ಪ್ರಯುಕ್ತಿನ್, ತನ್ನ ಮೇಲೆ ತಾನು ಎಲ್ಲರ ಮೇಲೂ ಮಾಯೆಯನ್ನು ಬೀರಿ ಕಾಮರೂಪಿಣಿಯೈ, ಆ ರಾಕ್ಷಸ ಜನ್ಮದ ಅಕರಾಳ ವಿಕಾರಾಳ ಘೋರ ರೂಪವನ್ನು ತ್ಯಜಿಸಿ ಕಾಮರೂಪಿಣಿಯಾಗಿ ಕಾನಕುಂಡನ್ನರಿಗೆ, ಯಾರಿಗೂ ಕಾಣಿಸ್ತಿರ ಎಲ್ಲ ಕಡೆ ಅರಿಗಿ ಅಂದರೆ ತಿರುಗಿದ್ಲು. ಎಲ್ಲಿ ಮಕ್ಕಳ ಧ್ವನಿ ಕೇಳುತ್ತೆ ಈ ಗೋಕುಲದಲ್ಲಿ, ಯಾವ ಎಳೆ ಶಿಶುವಿನ ಕ್ರಂದನ ಅಂದರೆ ಆಳ್ತಾ ಇರ್ತಕ್ಕಂಥದ್ದು ಕೇಳುತ್ತೋ ಅಲ್ಲಿ ಮಕ್ಕಳನ್ನು ಕೊಲ್ಲೋಣ ಅಂತ ತಿರುಗ್ತಾ ಇದ್ದಾಳೆ. ಇಲ್ಲಿಲ್ಲೊಂದು ತಪ್ಪಕ ಅರಸಿ ಕೊಂಚು, ಒಂದೊಂದು ಬೀದಿನೂ ಬಿಡ್ತಾ ಇಲ್ಲ. ಎಲ್ಲ ಕಡೆ ಎಲ್ಲಿ ಮಗುವಿನ ಅಳುವಿನ ಶಬ್ದ ಕೇಳಿದ್ರೆ ಅಲ್ಲಿ ಹೋಗೋಣ ಅಂತ ಅಷ್ಟು ಎಚ್ಚರಿಕೆಯಿಂದ ಸುತ್ತುತ್ತಾ ಇದ್ದಾಳೆ, ಯಾರಿಗೂ ಕಾಣಿಸ್ತಾರೆ. ನಂದಗೃಹಮುನ ಬಾಲುನಿ ನಾದಮೊಕಟಿ ವಿನಿ, ಆ ನಂದಗೋಪನ ಗೃಹದಲ್ಲಿ ಎಳೆಯ ಮಗುವಿನ ಬಾಲುನಿ ನಾದನ್, ಆ ಮಗುವಾದಂತಹ ಶ್ರೀಕೃಷ್ಣ ಮಾಡಿದಂತಹ ಅಳುವಿನ ಧ್ವನಿಯನ್ನು ಕೇಳಿ ಪ್ರಮೋದಿಂಚಿ ಆನಂದವಾಗಿಬಿಡ್ತು ಅವಳಿಗೆ. ಇಲ್ಲಿದ್ದಾನೆ ಯಾವುದೋ ಒಂದು ಶಿಶು, ನನ್ನ ಕೆಲಸ ಮುಗಿಸೋಣ ಅಂತಂದ್ಬಿಟ್ಟು ಪ್ರಮೋದಿಂಚಿ ಆನಂದಪಟ್ಟು ಸುಂದರಿ ವೇಷಗುಚು. ಒಬ್ಬರು ಮನೆಗೆ ಹೋಗಬೇಕು ಅಂದರೆ ಹೇಗಂದ್ರೆ ಆಗ ಹೋದವರು ಯಾವಾಗಲೂ ಅಷ್ಟೇ ವಸ್ತ್ರಕ್ಕೆ
ಇರತಕ್ಕಂಥದ್ದು ಮರ್ಯಾದೆ. ಅದರಿಂದ ಸುಂದರವಾಗಿ ವೇಷ ಹಾಕ್ಕೊಂಡು ಆ ನಂದಗೋಪನ ಮನೆಯನ್ನು ಪ್ರವೇಶ ಮಾಡಿದ್ಲು. క్రాలు కన్నులు గుబ్బ చెన్నులున్ కందు వందని చందురుంబోలు మోమును గల్గులేదన బుద్ధి దూరని కౌను హేరాళమైన పిరుందు పల్లవరాగ పాద కరంబులున్ చాల దొడ్డగు కొಪ್ಪನ್ನೊಪ್ಪಂಗ ಸರ್ವಮೋಹನ ಮೂರ್ತಿತೋನ್. ಸುಂದರಿ ವೇಷವನ್ನು ಧರಿಸಿದ್ದಾಳೆ ಆ ರಾಕ್ಷಸಿ. ಕ್ರಾಲು ಕಣ್ಣು ಅಂದರೆ ಮಿಂಚುತ್ತಾ ಇರತಕ್ಕಂಥ ಕಣ್ಣು, ಯಾರನ್ನಾದರೂ ಕೂಡ ಸೂಜಿಗಲ್ಲ ಥರ ಆಕರ್ಷಿಸ್ತಕ್ಕಂತಹ ಸುಂದರವಾದಂತಹ ಕಣ್ಣುಗಳು. ಗುಬ್ಬ ಚೆನ್ನುಲು ಉನ್ನತವಾದ ವಕ್ಷೋಜಗಳು, ವಕ್ಷಸ್ಥಳ ಉನ್ನತವಾಗಿರತಕ್ಕಂಥದ್ದು. ಕಂದು ಒಂದನಿ ಚಂದುರುಂಬೋಲು ಮೋಮುನು, ಏನು ಒಂದು ಚೂರು ಒಂದು ಕೂಡ ಕಂದು ಅಂತಂದರೆ ಮಚ್ಚೆ ಇಲ್ಲದಂತಹ ಶುದ್ಧವಾದ ಶುಭ್ರವಾದಂಥ ಪೌರ್ಣಿಮೆಯ ಚಂದಿರನನ್ನು ಹೋಲತಕ್ಕಂಥ ಮೋಮುನುಗಲ್ಗು ಮುಖ ಸೌಂದರ್ಯ ಆ ರೀತಿಯಾಗಿದೆ. ಗಲ್ಗು ಲೇದನ ಬುದ್ಧಿ ದೂರನಿಗೌನು. ಗಲ್ಗು ಅಂದರೆ ಇದೆಯೋ ಲೇದೋ, ಇದೆಯೋ ಇಲ್ವೋ ಇವಳಿಗೆ ಸೊಂಟ ಅಷ್ಟು ಸಿಂಹಕಟಿಯಷ್ಟು ಸಣ್ಣದಾದಂತಹ ಸೊಂಟ. ಎಲ್ಲ ಸೌಂದರ್ಯ ಮೀಮಾಂಸೆಯ ಪ್ರಕಾರ ಹೇಗಿರಬೇಕೋ ಹಾಗೇ ಒಂದು ಕಾಮರೂಪಿಣಿಯಾಗಿ ಬಂದ್ಬಿಟ್ಟಿದ್ದಾಳೆ. ಗಲ್ಗು ಲೇದನ ಬುದ್ಧಿ ದೂರನಿ ಕೌನು ಅಂದರೆ ಸೊಂಟ ಕಟಿ ಪ್ರದೇಶ. ಹೇರಾಳಮೈನ ಪಿರುಂದು ವಿಶಾಲವಾದಂಥ ಹಿಂಬದಿ. ಪಲ್ಲವರಾಗ ಪಾದಕರಂಬುಲು ಒಳ್ಳೆ ಎಳೆಯ ಚಿಗುರುಗಳಂತೆ ಅರುಣರಾಗ. ಅಂಗೈ ಅಂಗಾಲು ಕೆಂಪಗಿರ್ತಕ್ಕಂಥದ್ದು ಸಾಮುದ್ರಿಕ ಲಕ್ಷಣದ ಪ್ರಕಾರ ತುಂಬ ಉತ್ತಮವಾದದ್ದು ಅಂತಾರಲ್ಲ, ಹಾಗೆ ಕರಪಲ್ಲವ ಪಾದಪಲ್ಲವಗಳು ಅಂದ ಹಾಗೆ. ಅಂಗೈ ಅಂಗಾಲು ನೋಡಿದ್ರೆ ಒಳ್ಳೆ ಎಳೆ ಚಿಗುರುಗಳು ಇದ್ದ ಹಾಗಿದೆ, ಬೆರಳುಗಳು. ಚಾಲ ದೊಡ್ಡಗು ಕೊಪ್ಪ. ನಾರಿಯರಿಗೆ ಕೇಶ ಒಂದು ಅವರ ಸೌಂದರ್ಯವನ್ನು ಹೆಚ್ಚು ಮಾಡತಕ್ಕಂಥ ಒಂದು ಅಂಶ. ಅವರ ಕೇಶ ರಾಶಿ ಎಷ್ಟಿದೆಯೋ ಅಷ್ಟು ಸೌಂದರ್ಯ. ಚಾಲ ದೊಡ್ಡಗು ಕೊಪ್ಪು ಅಂತಂದರೆ ಒಂದು ಗಂಟು ಹಾಕ್ಕೊಳ್ತಾರೆ, ಒಂದು ಸ್ವಲ್ಪ ಪಕ್ಕಕ್ಕೆ ಹಾಕ್ಕೊಳ್ತಕ್ಕಂಥ ಕೇಶಾಲಂಕಾರ. ಹೆಚ್ಚಾದ ಕೇಶರಾಶಿ ಒಪ್ಪಂಗ ಸರ್ವಮೋಹನ ಮೂರ್ತಿತೋನ್. ಏನು ಎಲ್ಲರಿಗೂ ಆಕರ್ಷಣೆ ಆಗಬೇಕು ಇವಳು ನೋಡಿದೆ, ಏನು ಸೌಂದರ್ಯಪ್ಪ ಅಂತ ಹೆಂಗಸರು ಕೂಡ ಮೆಚ್ಚಬೇಕು. ಆ ರೀತಿಯಾದಂಥ ಸುಂದರಿಯ ವೇಷವನ್ನು ಧರಿಸಿ ಗೋಕುಲದಲ್ಲಿ ನಂದನ ಮನೆಗೆ ಪ್ರವೇಶ ಮಾಡಿದಳು ಆ ಪೂತನಿ. ಕಾಂಚನ ಕುಂಡಲ ಕಾಂತುಲು ಗಂಡಯುಗಂಬು ನಗ್ರೇಳ್ಳುರುಕನ್ ಜಡಪೈ ಮಿಂಚಿನ ಮಲ್ಲೆಲ ಮೇಳಿಮಿತಾವುಲು ಮೆಚ್ಚಿ ಮದಾಳುಲು ಮಿಂಟನುನ್ ರಾನಂಚಿತ ಕಂಕಣ ಹಾರರು ಚುಲ್ಚಲುವಾರಂಗ ಪೈವಲು ವಂಚಲ ನಿಂಚಿಂಚು ಕಜಾರಂಗ ಇಂದು ನಿಭಾನನ ಏಗೇಂ ಕುಮಾರು ನಿಂಟಿಕಿನೈ. ಏನೇನು ವಯ್ಯಾರ ಬೇಕೋ, ಎಷ್ಟು ಸೌಂದರ್ಯದ ಒಂದೊಂದು ಅಂಶವೂ ಕೂಡ ತಾನು ಸಂಪೂರ್ಣವಾಗಿ ಅಲಂಕರಿಸಿಕೊಂಡು ಬಂದಳು ಅಲ್ಲಿಗೆ ಪೂತನಿ. ಕಾಂಚನ ಕುಂಡಲ ಕಾಂತಲು, ಅವಳು ಧರಿಸಿರ್ತಕ್ಕಂತಹ ಕರ್ಣಕುಂಡಲಗಳು ಬಂಗಾರದ್ದು, ಅದರ ಕಾಂತಿ ಗಂಡಯುಗಂಬುನ ಗ್ರೇಳ್ಳುರಕನ್. ಅವಳು ನಡೀತಾ ಇದ್ರೆ ಓಲಾಡ್ತಾ ಇರ್ತಕ್ಕಂಥ ಲೋಲಾಕಗಳ ಕಾಂತಿ ಅವಳ ಕೆನ್ನೆಗಳ ಮೇಲೆ ಗ್ರೇಳ್ಳುರಕನ್ ನಾಟ್ಯ ಮಾಡ್ತಾ ಇದೆ. ಕೆನ್ನೆಗಳ ಮೇಲೆ, ಅವಳ ಗಂಡಸ್ಥಳದ ಮೇಲೆ ನಾಟ್ಯವಾಡ್ತಾ ಇದೆ ಆ ಕರ್ಣಕುಂಡಲಗಳ ಕಾಂತಿ. ಜಡಪೈ ಮಿಂಚಿನ ಮಲ್ಲೆಲ ಮೇಲಿಮಿ ತಾವುಲು ಮೆಚ್ಚಿ ಮದಾಳುಲು ಮಿಂಟನು ರಾನ್. ಅವಳು ಜಡೆಗೆ ತುರುಬಿಗೆ ಆಕರ್ಷಕವಾಗಿ ಮಲ್ಲೆ ದಂಡೆ ಮುಡಿದಿದ್ದಾಳೆ, ಮಲ್ಲೆ ಮೊಗ್ಗಿನ ದಂಡೆ ಮುಡಿದಿದ್ದಾಳೆ. ಅದರ ಮೇಲಿಮಿ, ಅದರ ಒಂದು ಅಷ್ಟು ಸುವಾಸನೆ ಬೀರ್ತಕ್ಕಂಥ ಹೂವು ಸುಗಂಧಪೂರಿತವಾಗಿದೆ. ಅದನ್ನು ಮೆಚ್ಚಿ ಮದಾಳಲು, ಅಳಿ ಅಂತಂದರೆ ಎಲ್ಲರಿಗೂ ತಿಳಿದಿರ್ತಕ್ಕಂಥದ್ದೇ, ದುಂಬಿಗಳು, ಮದ ದುಂಬಿಗಳು ಮಿಂಟನು ರಾನ್, ಅವಳ ನೆತ್ತಿ ಮೇಲೇನೆ ಬರ್ತಾ ಇವೆ, ಒಳ್ಳೆ ಪ್ರಭಾವಳಿ ಥರ ದುಂಬಿಗಳು. ಅಂಚಿತ ಕಂಕಣ ಹಾರರು ಚುಲ್ಚೆಲುವಾರಂಗ, ಒಂದು ಸ್ಟೆಪ್ ಬೈ ಸ್ಟೆಪ್ ಹಾಕ್ಕೊಂಡ್ಬಿಟ್ಟಿದ್ದಾಳೆ. ಕುತ್ತಿಗೆಗೆ ಕಂಠೆ, ಅದರ ಕೆಳಗೆ ನೆಕ್ಲೆಸ್ಸು, ಅದರ ಕೆಳಗೆ ಉದ್ದನೆ ಹಾರ, ಇನ್ನು ಅದರಿಂದ ಕೆಳಗೆ ಮುಕ್ತಾಹಾರಗಳು, ಏನು ವಕ್ಷಸ್ಥಳದ ಪೂರ್ತಿ ಅಲಂಕರಣ ಆಭರಣಗಳು. ಕಂಕಣ ಹಾರ ರುಚುಲ್, ಅಂಚಿತ ಕಂಕಣ ಹಾರ ರುಚುಲ್, ಕೈಗಳಿಗೆಲ್ಲ ಕಂಕಣಗಳು, ಕುತ್ತಿಗೆಗೆ ಬೇಕಾದಷ್ಟು ಬಂಗಾರದ ಆಭರಣಗಳು. ಚೆಲುವಾರಂಗ
ಎಲ್ಲ ಎಷ್ಟು ಚಂದವಾಗಿರ್ತಕ್ಕಂಥ ಆಭೂಷಣಗಳನ್ನೆಲ್ಲ ತೊಟ್ಟುಕೊಂಡು ಪೈ ವಲುವಂಚಲ. ಒಲು ಅಂತಂತಂದರೆ ತುಂಬ ಉತ್ತಮವಾದಂತಹ ಒಂದು, ಒಲುವ ಅಂತಂದರೆ ಉತ್ತಮವಾದ ವಸ್ತ್ರ ಪರಿಧಾನ ಅಂತ ಹೇಳ್ತಾರೆ. ಹಾಗೆ ಒಲುವ ಅಂಚಲ, ಒಲುವಂಚಲ ಅಂದರೆ ಆ ಉತ್ತಮವಾದ ಪರಿಧಾನವನ್ನು ತೊಟ್ಟಿದ್ದಾಳೆ, ರೇಷ್ಮೆ ಪರಿಧಾನ. ಅದರ ಅಂಚಲ ಅಂದರೆ ಬಾರ್ಡ್ರು. ಅದೇನಾಗಿದೆ, ಅವಳ ವಕ್ಷಸ್ಥಳದ ಮೇಲಿಂದ ಇಂಚಿಚ್ಚುಕ ಜಾರಂಗ. ಅವಳು ನಡೀತಾ ಇದ್ದರೆ ಆ ಉನ್ನತವಾದ ವಕ್ಷೋಜಗಳ ಕದಲಿಕೆಗೆ ಅನುಗುಣವಾಗಿ ಅವಳ ಸೆರಗು ಇಷ್ಟಿಷ್ಟೇ ಇಂಚಿಂಚುಕ ಜಾರಂಗ. ಇಂದು ನಿಭಾನನ, ಇಂದು ನಿಭ ಆನನ, ಚಂದ್ರನ ಹೋಲುವ ಮೊಗವಿರತಕ್ಕಂಥ ಪೂತನಿ ಹೇಗೇನ್ ಗುಮಾರುನಿ ಇಂಟಿಕಿನೈ. ಹೊರಟ್ಲವಳು ಆ ಕುಮಾರನಾದ ಬಾಲಕೃಷ್ಣನ ಮನೆಗೆ ಅವಳು ಆ ಪೂತನೆ ಬಂದಳು. ಆ ಸಮಯಂಬುನ ಸಿರಿ ಮಮ್ಮುನ್ರದು ಕಂಗಜೂಚು ಕೊರಕೈ ರಂಗಾರ వేషంబుతోన్నరుదేను పునటంచు గోపికలు జిహ్వల్ రాక మోహించి తత్పరలై చూడ లతాంగి ఓయికనీన్ పర్యంక మధ్యంబునం మరు భస్మానల తేజవ దుర్జనవద ప్రారంభుకన్ డింభకున్. సిరి మమ్మున్ మృదుకంగ జూచు కొరకై శృంగాರ ವೇಷಂಬುತೋ ಅರುದೇನೋಪು ಅಟಂಚು. ಗೋಪಿಕೆಯರು ಅವಳು ಬಂದರೆ ಸುಂದರಿ, ಅವಳು ವಿಶ್ವಮೋಹಿನಿಯಂತೆ ಒಂದು ಕಾಮರೂಪಿಣಿ ವೇಷ ಧರಿಸಿ ಬಂದಿದ್ದಾಳೆ. ಅವಳನ್ನು ಕಂಡಂಥ ಗೋಪಿಕೆಯರು, ಯಾರೋ ಹೊಸಬರು ಬಂದರು ಅಂದರೆ ಇದ್ಯಾರಪ್ಪ ಇದು, ನಮಗೆ ಗೊತ್ತಿಲ್ಲದೆ ಇರೋರು ಬರ್ತಾ ಇದ್ದಾರೆ ಅನ್ನತಕ್ಕಂತಹ ಒಂದು ಗಾಬರಿಯಾದಂತಹ ವಿಚಾರ ಯಾರಿಗೂ ಬರಲಿಲ್ಲ ಗೋಪಿಕೆಯರಿಗೆ. ಸಿರಿ ಅಂತಂದರೆ ಆ ಶ್ರೀ ಲಕ್ಷ್ಮೀದೇವಿನೇ ನಮ್ಮನ್ನು ಆಶೀರ್ವಾದ ಮಾಡೋಕ್ಕೋಸ್ಕರ, ಅನುಗ್ರಹ ಮಾಡೋಕ್ಕೋಸ್ಕರ ಶೃಂಗಾರ ವೇಷದಲ್ಲಿ ಇಲ್ಲಿ ಬಂದಿದ್ದಾಳೋ ಏನೋ ಅಂತ ಅಂದ್ಕೊಂಡ್ಬಿಟ್ರು ಗೋಪಿಕೆಯರು. ಜಿಹ್ವಲ್ ರಾಕ, ನೀನು ಯಾರಮ್ಮ, ನೀನು ಗೊತ್ತಿಲ್ವಲ್ಲ, ಏನು ಹೀಗೆ ಬರ್ತಿದ್ಯಾ ಅಂತ ಕೇಳೋಕ್ಕೆ ಅವ್ರಿಗೆ ನಾಲ್ಗೆ ಬರಲಿಲ್ಲ. ಜಿಹ್ವಲ್ ರಾಕ, ಅವ್ರು ಮಾತಾಡೋಕ್ಕೆ ಆಗಲಿಲ್ಲ. ಅವಳ ಆ ಮೋಹಿನಿಯ ಮೋಹದ ಮುಂದೆ, ಮಾಯಾ ಜಾಲದ ಮುಂದೆ ಅವರಿಗೆ ಮಾತಾಡೋಕ್ಕೆ ತೋಚಲಿಲ್ಲ. ಮೋಹಿಂಚಿ ತತ್ಪರಲೈ ಜೂಡ, ಅವಳನ್ನೇ ನೋಡ್ತಾ ಇದ್ದಾರೆ. ಅವಳು ನಡೀತು ಬರ್ತಾ ಇರ್ತಕ್ಕಂಥ ವಯ್ಯಾರ, ಅವಳ ಶೃಂಗಾರ, ಅವಳ ಕೇಶರಾಶಿ, ಅವಳು ಧರಿಸಿರ್ತಕ್ಕಂಥ ಆಭೂಷಣಗಳು, ವಸ್ತ್ರಗಳು ಎಲ್ಲ ಮೆರುಗು ಒಂದು ಮಾಯೆಯನ್ನು ಕವಿದು ಬಿಟ್ಟಿದೆ ಆ ಗೋಪಿಕೆಯರಿಗೆ. ತತ್ಪರಲೈ ಜೂಡ, ನೋಡ್ತಾ ಇದ್ದಾರೆ. ಲತಾಂಗಿ ಓಯ್ ಕನಿಯೇನ್, ಆ ಲತಾಂಗಿ ಬಂದ್ಲಲ್ಲ ಆ ಪೂತನಿ, ಅವಳು ನೋಡಿದ್ಲು. ಯಾರನ್ನು ಕಂಡಳವಳು? ಪರ್ಯಂಕ ಮಧ್ಯಂಬುನಂ ಬರು ಭಸ್ಮಾನಲ ತೇಜ ದುರ್ಜನವದ ಪ್ರಾರಂಭಕುನ್ ಡಿಂಭಕುನ್. ಪರ್ಯಂಕ ಮಧ್ಯಂಬುನಂ, ಹಾಯಾಗಿ ಮಲಗಿದ್ದಾನೆ ಗೋಪಾಲಕೃಷ್ಣ ಬಾಲಗೋಪಾಲ. ಕರಾರವಿಂದೇನ ಪದಾರವಿಂದಂ ಮುಖಾರವಿಂದೇ ವಿನಿವೇಶಯಂತಂ ವಟಸ್ಯ ಪತ್ರಸ್ಯ ಪುಟೇಶಯಾನಂ ಬಾಲಂ ಮುಕುಂದಂ ಮನಸಾ ಸ್ಮರಾಮಿ ಅಂದ ಹಾಗೆ ಇಲ್ಲಿ ಅವನು ಆ ರೀತಿ ಏನು ಮಾಡ್ತಿಲ್ಲ. ಕರಾರವಿಂದದಲ್ಲಿ ಪದಾರವಿಂದವನ್ನು ತೆಗೆದು ಮುಖಾರವಿಂದದಲ್ಲಿ ಇನ್ನೂ ಧರಿಸಿಲ್ಲ, ಮಲಗಿದ್ದಾನೆ ಹಾಯಾಗಿ. ಕಳ್ಳನಿದ್ರೆ ನಟಿಸ್ತಾ ಕಣ್ಣು ಮುಚ್ಚಿಕೊಂಡು ಮಲಗಿದ್ದಾನೆ. ಪರ್ಯಂಕ ಮಧ್ಯಂಬುನಂ ಪರು ಭಸ್ಮಾನಲ ತೇಜ. ಭಸ್ಮಾನಲ ತೇಜ ಅಂದ್ರೇನು? ಅನಲ ಅಂದರೆ ಬೆಂಕಿ. ಬೂದಿ ಮುಚ್ಚಿದ ಕೆಂಡದಂತೆ ದುರ್ಜನವದ ಪ್ರಾರಂಭಕುನ್ ಡಿಂಭಕುನ್. ಬಾಲಗೋಪಾಲ ಮಲಗಿದ್ದಾನೆ, ಎಳೆ ಮಗು ಮಲಗಿದ್ದಾನೆ ಅಂದ್ಕೊಂಡು ಅವಳು ಬರ್ತಾ ಇದ್ದಾಳೆ. ಅವಳಿಗೆ ತಿಳಿಯೋದು ಇವನು ಬೂದಿ ಮುಚ್ಚಿದ ಕೆಂಡದಂತಹವನು, ಮುಟ್ಟಿದ್ರೆ ಭಸ್ಮವಾಗಿ ಹೋಗ್ತೀನಿ ಅನ್ನತಕ್ಕಂತಹ ವಿಚಾರ ಅವಳಲ್ಲಿಲ್ಲ. ದುರ್ಜನವದ ಪ್ರಾರಂಭಕುನ್, ಈ ಪೂತನಿಯಿಂದ ಪ್ರಾರಂಭ. ಈ ಕೃಷ್ಣಾವತಾರ ಘಟ್ಟದಲ್ಲಿ ಪೂತನಿನೇ ಮೊದಲ ಅವನ ಕೈಲಿ ವಧೆ ಮಾಡಲ್ಪಡ್ತಕ್ಕಂಥವಳು. ಡಿಂಭಕುನ್, ಆ ಎಳೆಯ ಕಂದನನ್ನು ಅವಳು ನೋಡಿದಳು. ಕನಿಕದಿಯ ಬಚ್ಚು ಸಮಯಂಬುನ ಆಲೋಕೇಶ್ವರುಂಡಾ ಚರಾಚರ ವಿಮುಂಡಾ ಬಾಲಗೋಪಾಲುಂಡಾ ಬಾಲಧ್ವಂಸಿನಿ ಗೋಂಟು ಗಂಟಿಡಿ వెసన్ బాలింత చందంబునం పాలిండ్లన్ విసమోని వచ్చుట మదిన్ భావించి లోనవ్వుచున్ కాలుంగేలు నెరుంగకున్న కరణిం గన్మోడ్చి గుర్వెట్టంగన్. ಕನಿಕದಿಯ వచ్చు ಸಮಯಂಬುನ, ಅವಳು ಆ ಪೂತನೆ ಕದಿಯ ಅಂದರೆ ಸಮೀಪಿಸ್ತಾ ಇದ್ದಾಳೆ, ಹತ್ತಿರಕ್ಕೆ ಬರತಕ್ಕಂಥ ಸಂದರ್ಭದಲ್ಲಿ ಕೃಷ್ಣ ಆ ಲೋಕೇಶ್ವರಂಡು, ವಿಶ್ವೇಶ್ವರನಾದಂತಹ ಅವನು, ಆ ಚರಾಚರ ವಿಭುಂಡು,
ಇಡೀ ಚತುರ್ದಶ ಭುವನ ಬ್ರಹ್ಮಾಂಡಗಳನ್ನು ಪಾಲಿಸತಕ್ಕಂಥ ಶಾಸಿಸತಕ್ಕಂತಹ ವಿಭುವಾದಂಥ ಚರಾಚರ ವಿಭು ಆ ಬಾಲಗೋಪಾಲುಂಡು. ಆ ಬಾಲಗೋಪಾಲನು ಬಾಲಧ್ವಂಸಿನಿ ಗೋಂಟು ಗಂಟಿಡಿ. ಆ ಬಾಲಧ್ವಂಸಿನಿಯಾದಂತಹ ಅವಳು ಪೂತನಿ ಗೋಂಟು ಅಂದರೆ ವಯ್ಯಾರಿಯಾಗಿ ಇಲ್ಲಿ ಬರ್ತಾ ಇದ್ದಾಳೆ ಅನ್ನತಕ್ಕಂಥದ್ದು. ವೆಸ ಅಂತಂದರೆ ಶೀಘ್ರವಾಗಿ ಇವನ ಹತ್ರಕ್ಕೆ ಬರ್ತಾ ಇದ್ದಾಳೆ. ಹೇಗೆ ಬರ್ತಾ ಇದ್ದಾಳೆ? ಬಾಲೆಂತ ಚಂದಂಬುನಂ, ಏನು ಒಳ್ಳೆ ಬಾಲೆಂತ ಅಂತಂದರೆ ಆಗತಾನೆ ಹೆತ್ತಿರತಕ್ಕಂತಹ ಬಾಣಂತಿ ಅಂತಾರೆ ಕನ್ನಡದಲ್ಲಿ. ಬಾಲೆಂತ ಚಂದಂಬುನಂ, ಬಾಣಂತಿ ಏನೋ ಮಗು ಹರ್ಷವಾಗಿದೆ ಅದಕ್ಕೆ ಹಾಲು ಕೊಡಬೇಕು ಅಂತ ದಬ ದಬ ಬರ್ತಾರಲ್ಲ ಬಾಣಂತಿಯರು. ಮಗುನ ಮಲಗಿಸಿ ಹೊರಗಡೆ ಏನಾದರೂ ಗೃಹಕೃತ್ಯದಲ್ಲಿ ಒಳಗಿದ್ರೆ ಕಿಂಚಿತ್ ಸಮಯವಾದ ತಕ್ಷಣ ಬಾಣಂತಿಯರಿಗೆ ಮಗು ಕೂಗದೇ ಇದ್ರು ಅಯ್ಯೋ ಮಗುಗೆ ಹಾಲು ಕೊಟ್ಟು ಎಷ್ಟೊತ್ತಾಯ್ತು ಅನ್ನೋ ಒಂದು ದಡದಡ ಬರ್ತಾರಲ್ಲ, ಆ ರೀತಿಯಾಗಿ ಬರ್ತಾ ಇದ್ದಾಳೆ ಇವಳು. ಬಾಲೆಂತ ಚಂದಂಬುನಂ, ಬಾಣಂತಿಯರು ತಮ್ಮ ಶಿಶುವಿಗೆ ಹಾಲೂಡಿಸುವುದಕ್ಕೆ ಎಷ್ಟು ಕಾತರರಾಗಿ ಬರ್ತಾರೋ ಆ ರೀತಿ ಬರ್ತಾ ಇದ್ದಾಳೆ ಇವಳು. ಬಾಲಿಂಡ್ಲನ್ ವಿಸಮೂನಿ, ಪಾಲಿಂಡ್ಲು ಅಂತಂದರೆ ಅವಳ ಸ್ತನದ್ವಯಗಳಲ್ಲಿ ವಿಸಮೂನಿ ಒಚ್ಚುಟ, ವಿಷವನ್ನು ತುಂಬಿಕೊಂಡು ಬರ್ತಾ ಇದ್ದಾಳೆ, ಗರಳವನ್ನು ತುಂಬಿ ತರ್ತಾ ಇದ್ದಾಳೆ ಅವಳ ಸ್ತನದಲ್ಲಿ. ಅವಳ ಸ್ತನ್ಯ ಏನಪ್ಪ ಅಂತಂದರೆ ಬರೀ ವಿಷ. ಸ್ತನ್ಯ ಊಡಿಸುವ ನೆಪದಲ್ಲಿ ಇವನಿಗೆ ವಿಷವನ್ನು ಊಡಿಸೋಣ ಅಂತ ಬರ್ತಾ ಇದ್ದಾಳೆ ಅವಳು. ಪಾಲಿಂಡ್ಲನ್ ವಿಸಮೂನಿ ಒಚ್ಚುಟ ಮದಿನ್ ಭಾವಿಂಚಿ, ಆ ವಿಶ್ವೇಶ್ವರನಿಗೆ ಎಲ್ಲ ಅವನು ಜ್ಞಾನಸ್ವರೂಪ, ಜ್ಞಾನಜ್ಯೋತಿ ಪ್ರಕಾಶ ಅವನಿಗೆ ಗೊತ್ತಾಯಿತು. ಓಹೋ ಬಾ 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 ಹಾಲು ಕುಡಿಸೋ ರೀತಿಯಲ್ಲಿ ಬರ್ತಾ ಇದ್ದೀಯಾ. ಮದಿನ್ ಭಾವಿಂಚಿ ಲೋ ನವ್ವುಚುನ್, ಒಳಗೆ ಅವನಿಗೆ ನಗು. ಕಾಲುಂಗೇಲುಂ ನೆರುಂಗಕುನ್ನ, ಕಾಲು ಕೇಳು ಅಂದರೆ ಕಾಲು ಯಾವುದೋ ಕೈ ಯಾವುದೋ, ಮಕ್ಕಳಿಗೇನು ಗೊತ್ತು, ಕಾಲೆತ್ತಿ ಬಾಯಲ್ಲಿ ಇಟ್ಕೊಳ್ತಾರೆ. ಕಾಲುಂಗೇಲುಂ ನೆರುಂಗಕುನ್ನ ಕರಣಿಂ ಗನ್ಮೋಡ್ಚಿ, ಕಾಲು ಕೈ ಯಾವುದು ಗೊತ್ತಿರದೇ ಇರತಕ್ಕಂಥ ಅರಿಯದಷ್ಟು ಅಷ್ಟು ಮುದ್ದಾದ ಮುಗ್ಧ ಶಿಶುವೇನೋ ಅನ್ನೋ ರೀತಿ ಕಣ್ಣು ಮುಚ್ಚಿಕೊಂಡು ಗುರ್ಬೆಟ್ಟಂಗ ನಿದ್ದೆ ಮಾಡ್ತಿದ್ದೀನೋ ಅನ್ನೋ ಥರ ದೀರ್ಘ ನಿಶ್ವಾಸಗಳು ಮಾಡಿಕೊಂಡು ಗುರುವೆಟ್ಟಂಗನಂದರೆ ಗುರುಗುರ ಅಂತ ನಿದ್ದೆ ಮಾಡ್ತಾ ಇದ್ದಾನೆ ಅವನು. ಕೃಷ್ಣಮೂರ್ತಿ ಬಾಲಕೃಷ್ಣ. ಆ ಪಾಪ ಜಾತಿ ಸುಂದರಿ ಆ ಪಾಪನಿ ಪಾನ್ ಪುಂಜೇರ ನರಿಗೆ ಕಾರಮುಲನ್ ಲೇಪಿಚನು ಗವ ಶಿಶುವುನ್ ಮೋಪುಚು ಮುದ್ದಾಡಿ ಶಿರಮು ಮೂರ್ಕೊನೆ ಪಲಿಕೆನ್. ಪಾಪಜಾತಿ ಸುಂದರಿ, ಸರ್ಪ ಸುಂದರಿ, ಸರ್ಪಗಳ ಹೇಗೆ ವಿಷವನ್ನು ಧರಿಸಿದ ಪಾಪರಾಯುಡು ಅಂತಂದ್ರೆ ನಾಗರಾಜ. ಆ ಪಾಪಜಾತಿ ಸುಂದರಿಯಾದಂಥ ಪೂತನಿ, ಆ ಪಾಪನಿ ಏನು ಅರಿಯದ ಮುದ್ದಾದ ಶಿಶುವಿನಂತೆ ಮಲಗಿರತಕ್ಕಂತಹ ಮಗುವನ್ನು ಪಾನ್ಪುಂಜೇರ ನಡಿಗೆ ಅವನ ಹಾಸಿಗೆ ಬಳಿಗೆ ಅವಳು ಮೆಲ್ಲಗೆ ಜರುಕೊಂಡು ಕರಮುಲನ್ ಲೇಪಿ ಮಗುವನ್ನ 2 ಕೈಗಳಲ್ಲೂ ಎತ್ಕೊಂಡ್ಲು. ಚೆನುಂಗವ ಶಿಶುವನ್ ಮೋಪುಚು, ತನ್ನ ಎದೆಗೆ ಅಪ್ಪಿ ಮುದ್ದಾಡಿದ್ಲು. ಚೆನುಂಗವ, ಗವ ಅಂತಂದ್ರೆ 2 ಸ್ತನದ್ವಯಗಳಿಗೆ ಅಪ್ಪಿ ಎದೆಗವಿಚ್ಚಿ ಏನು ಮುದ್ದಾಡಿ ಶಿರಮು ಮೂರ್ಕೊನಿ ಪಲಿಕೆನ್. ಶಿರಮು ನೆತ್ತಿಯನ್ನು ಆಘ್ರಾಣಿಸ್ತಕ್ಕಂಥದ್ದು ಹಿರಿಯರು ಎಳೆಯ ಮಕ್ಕಳಿಗೆ ಮಾಡತಕ್ಕಂಥ ಆಶೀರ್ವಾದದ ಒಂದು ರೂಪ. ಯಾರಾದರೂ ಪುಟ್ಟ ಮಕ್ಕಳು ಮಕ್ಕಳು ತಾಯಿಗೆ ತಂದೆಗೆ ನಮಸ್ಕಾರ ಮಾಡಿದ್ರೆ ಎತ್ತಿ ಅವ್ರನ್ನ ಮುದ್ದಾಡಿ ನೆತ್ತಿ ಮೂಸಿದ್ರೆ ಅಲ್ಲಿಗೆ ಮುತ್ತಿಸತಕ್ಕಂತಹ ಒಂದು ವಿಧಾನ ಅದು. ಶಿರಮು ಮೂರ್ಕೊನಿ, ಆ ಶಿರವನ್ನು ಆ ಎಳೆಯದಾದಂತಹ ಆ ಭಗವಾನ್ ಶ್ರೀಕೃಷ್ಣನ ನೆತ್ತಿಯನ್ನು ಮೂರ್ಕೊನಿ ಆಘ್ರಾಣಿಸಿ ಪಲಿಕೆನ್ ಹೇಳಿದ್ಲು. ಈ ರೀತಿಯಾಗಿ ರಾಕ್ಷಸಿಯಾದರೂ ಅವಳದು ಒಂದು ವಿಶೇಷವಾದ ಪುಣ್ಯ. ಆ ಭಗವಂತನನ್ನು ತನ್ನ ಎದೆಗೆ ಅವುಚ್ಚಿಕೊಂಡು ನೆತ್ತಿ ಮೂಸಿ ನೋಡಿ ಅವನ ಆನಂದವಾಗಿ, ನಾಟಕ ಆದರೂ ಕೂಡ ಒಳ್ಳೆ ನಾಟಕ ಅವಳದು ಮಾಡಿದ್ಲು. ಚೆನು ನೀ ಕುಂಗುಡುಪ ಜಾಲೆಡಿ ಚೆನುವಾರಲು ಲೇರು ನೀವು ಚೆನವಲೆ ನನು ಚುಂಜನು ಗುಡುಪಿ ಮೀದ ನಿಲಕಡಂಜನು ದಾನ ನನಂಗ ಬೇಡ್ಕಂಜನುಂಜನು ಗುಡುಪನ್. ಚೆನು ನೀಕು ಗುಡುಪ ಜಾಲೆಡಿ ಚೆನುವಾರಲು ಲೇರು, ಅಯ್ಯೋ ಮುದ್ದು ಬಂಗಾರು, ಚೆನು ನೀಕು ಗುಡುಪ ಜಾಲೆಡಿ ನಿನಗೆ ಸ್ತನ್ಯವನ್ನು ಕೊಡತಕ್ಕಂತಹ ಚೆನುವಾರಲು ಲೇರು, ಅಂತಹ ಸ್ತ್ರೀಯರೇ ಇಲ್ಲಪ್ಪ. ನೀವು ಚೆನಬಲೆ, ನೀನು ನನ್ನ ಬಳಿ ಹಾಲನ್ನು ಕುಡಿಯಬೇಕು, ಸ್ತನ್ಯವನ್ನು ಕುಡಿಯಬೇಕು. ಅನುಚುನ್ ಅಂತ ಹೇಳ್ತಾ
ಜನುಗುಡುಪಿ ಮೀದ ನಿಲಕಡಂಜನುದಾನ. ನಾನು ನಿಧಾನವಾಗಿ ನಿನಗೆ ಹಾಲೆಲ್ಲ ಕುಡಿಸಿ ಆಮೇಲೆ ಹೋಗ್ತೀನಪ್ಪ. ಅನಂಗ ಬೇಡ್ಕನ್ ಜನುಗುಡುಪನ್. ನನಗೆ ತುಂಬ ನಿನಗೆ ಹಾಲು ಕುಡಿಸ್ಬೇಕು ಅನ್ನೋದಕ್ಕಂತಂದು ಒಂದು ಬೇಡ್ಕ ಅಂತಂದ್ರೆ ಅದೊಂದು ನನ್ನ ಬೇಡಿಕೆ. ನಾನು ನಿನಗೆ ಕುಡಿಸ್ಬೇಕು ಅನ್ನೋದಕ್ಕಂಥದ್ದು ನನಗೊಂದು ಮುಚ್ಚಿಕೆ. ಚನುಗುಡುಪನ್. ಜನು ಅಂದರೆ ಅಲ್ಲಿಗೆ ಅವನ ಪರ್ಯಂಕದಿಂದ ಅವನ ಎತ್ತಿ ಮುದ್ದಾಡಿ ಅವನಿಗೆ ಇನ್ನೇನು ಹಾಲು ಕುಡಿಸ್ಲಿಕ್ಕೆ ಅವಳು ಸಿದ್ಧಳಾಗಿ ಚನುಗುಡುಪನ್. ಚೆನ್ನಪಾಲು ಅಂತಂದರೆ ಸ್ತನ್ಯವನ್ನು ಕುಡಿಸಲಿಕ್ಕೆ ಆ ಪೂತನಿ ಮಗುವನ್ನು ಎತ್ಕೊಂಡು ಸಿದ್ಧಳಾದಳು. ನಾಚನುಂಬಾಲೊಕ ಗೃಕ್ಕೆಂಡು ನೋ ಚಿನ್ನಿ ಕುಮಾರ ತ್ರಾವು ಮೊಯ್ಯನು ಪಿದಪನ್ ನೀ ಚೆಲುವ ಮೆರುಂಗವಚ್ಚುನು ನಾ ಚೆಲುವ ಮುಸಫಲ ಮಗುನು ನಳಿನ ದಳಾಕ್ಷ. ಹೇ ನಳಿನ ದಳಾಕ್ಷ, ಚಿನ್ನಿ ತಂದೆಯೇ, ನಾಚನುಂಬಾಲೊಕ ಗೃಕ್ಕೆಂಡು ನೋಚು. ಚಿನ್ನಿ ಕುಮಾರ ಅಂದರೆ ನಾಚನು ಪಾಲು, ನನ್ನ ಸ್ತನ್ಯವನ್ನು ನೋಚು. ಇನ್ನಿ ಅಂದರೆ ಸ್ವಲ್ಪ ಕುಡಿ. ನೋಚು ಅಂದರೆ ಗುಟ್ಕರ್ಸ್ಕೊ. ಬಾ, ಎತ್ಕೊಳ್ತೀನಿ ನನ್ನ ಸ್ತನ್ಯವನ್ನು ಸ್ವಲ್ಪ ಒಂದು ಗೃಕ್ಕೆಂಡು ಅಂದರೆ ಒಂದು ಗುಟುಕರ್ಸ್ಕೊ. ತ್ರಾವು ಮೊಯ್ಯನು ಪಿದಪನ್. ಆಗ ನೀನೆಷ್ಟು ನಿನಗೆ ಚೆನ್ನಾಗಿರ್ತೀಯೋ ನೋಡೋಣ. ನೀ ಚೆಲುವ ಮೆರುಂಗವಚ್ಚನು. ನನ್ನ ಹಾಲು ಕುಡಿದ್ರೆ ನೀನು ಎಷ್ಟು ಚೆನ್ನಾಗಾಗ್ತೀಯೋ ನೀನು ಆಮೇಲೆ ನೋಡೋಣ. ನಾ ಚೆಲುವ ಸಫಲ ಮಗುನು ನಳಿನ ದಳಾಕ್ಷ. ನಾನು ಈ ರೀತಿಯಾಗಿ ಚೆಲುವೆಯಾಗಿ ಅಂದಗತ್ತಿಯಾಗಿ ಬಂದಿದ್ದೀನಲ್ಲ, ಅದಕ್ಕೂ ಒಂದು ಸಫಲ ಮಗುನು. ನಾನಿಷ್ಟು ಪ್ರಯತ್ನಪಟ್ಟು ಬಂದು ನಿನಗೆ ಸ್ತನ್ಯ ಕುಡಿಸ್ತಾ ಇರೋದು, ನೀನೊಂದು ಗೃಕ್ಕು ಅಂದರೆ ಒಂದು ಗುಟುಕು ನನ್ನ ಸ್ತನ್ಯವನ್ನು ಗುಟುಕರಿಸು. ಅದರಿಂದ ಆಮೇಲೆ ಎಷ್ಟು ಒಳ್ಳೆಯದಾಗುತ್ತೆ ನಿನಗೆ ಅನ್ನೋದನ್ನು ನೋಡೋಣ. ನಾನು ಹೀಗೆ ರೂಪವತಿಯಾಗಿ ಬಂದಿರೋದಕ್ಕೂ ಕೂಡ ಸಫಲವಾಗುತ್ತೆ ನಳಿನ ದಳಾಕ್ಷ ಅಂತ ಮಗುವನ್ನು ಎತ್ಕೊಂಡು అని బాలునుద్దేశించి ముద్దాడిడి భంగి మాటలాడిడి చేడియం జూచి. ಚೇಡಿಯ ಅಂತಂದರೆ ಸ್ತ್ರೀ. ಹೀಗೆ ಏನು ನನ್ನಪ್ಪ ಹಾಲು ಕುಡಿಯಪ್ಪ, ನನಗಿಂತ ಚೆನ್ನಾಗಿ ಹಾಲು ಕುಡಿಸೋ ಸ್ತ್ರೀಯರೇ ಇಲ್ಲ, ಹಾಗೆ ಹೀಗೆ ಅಂತೆಲ್ಲ ಬಾಲನ್ನು ಉದ್ದೇಶಿಸಿ ಆ ಮಗುವನ್ನು ಉದ್ದೇಶಿಸಿ ಮುದ್ದಾಡೋ ರೀತಿಯಲ್ಲಿ ಮಾತಾಡ್ತಾ ಇರ್ತಕ್ಕಂಥ ಆ ಸ್ತ್ರೀಯನ್ನು ನೋಡಿ ಆಗ ಯಶೋದೆ ಹಾಗೂ ರೋಹಿಣಿಗೆ ಇಬ್ಬರಿಗೂ ಗಾಬರಿ ಹಿಡ್ಕೊಳ್ತು. ಅಯ್ಯೋ, ಇದೇನಿದು, ಯಾರೋ ಗೊತ್ತಿಲ್ಲ, ಪರಕಿ ಹೇಳಿ ಇವಳು, ಯಾರೋ ಅಂತ ಗೊತ್ತಿಲ್ಲ, ಸೀದಾ ಬಂದು ನಮ್ಮ ಮಗುಗೆ ಹಾಲು ಕುಡ್ಸಕ್ಕೆ ಬರ್ತಾ ಇದ್ದಾಳಲ್ಲ, ಇದೇನಿದು ಈ ರೀತಿ ಇಷ್ಟು ದಾಷ್ಟ್ಯ ಅಂದ್ಬಿಟ್ಟು ಏನು ಹೇಳ್ತಾ ಇದ್ದಾರೆ. ವನಿತಾ ಮುಟ್ಟಕುಮಮ್ಮ ಚನ್ನು ಗುಡುಪನ್ ವಲ್ದಮ್ಮ ನೀ ಚೆನ್ನು ಮಾತನಯುಂಡೊಲ್ಲಡು వాసిపొమ్మని యశోదారోహిణుల్ శ్రీరంగై గైకొనకీక్షించుచూ మాయంబన్ని పేలుచం కోశంబుల్వాలు మేల్పున రాజిల్లుచు మాట మెత్తందనమున్ ಲೋವಾಂಡಿಯುನ್ ಏರ್ಪಡನ್. ಅವ್ರೇನು ಹೇಳಿದ್ರು, ವನಿತಾ ಮುಟ್ಟಕುಮಮ್ಮ, ಅಯ್ಯಯ್ಯೋ ನೀನೇನಮ್ಮ ನೀನು ಹೀಗೆ, ಏನೋ ಯಾರೋ ಬಂದಿದ್ದಾಳೆ ಸುಂದರಿ ಅಂತ ನಾವು ಬೆರಗಾಗಿದ್ರೆ ಬಂದ್ಬಿಟ್ಟು ಸೀದಾ ನಮ್ಮ ಮಗುನ ಎತ್ಕೊಂಡು ಹಾಲು ಕುಡ್ಸಕ್ಕೆ ಹೋಗ್ತಿದ್ದಿಲ್ಲ. ಮುಟ್ಟಕುಮಮ್ಮ, ಮುಟ್ಟಬೇಡ ನೀನು ನಮ್ಮ ಮಗುನ. ಚೆನ್ನುಗುಡುಪನ್ ವಲ್ದಮ್ಮ, ನೀನು ಹಾಗೆಲ್ಲ ನಮ್ಮ ಮಗುಗೆ ಹಾಲು ಕುಡಿಸ್ಬೇಡ. ನೀ ಚೆನ್ನು ಮಾತನೆಯುಂಡೊಳ್ಳಡು, ನನ್ನ ಮಗುಗೆ ನಮ್ಮ ಮಗ ತನಯ ಇವನಿಗೆ ನಿನ್ನೆಯದೇ ಹಾಲು ಖಂಡಿತ ಬೇಡ, ಅವನಿಗೆ ಬೇಕಾಗಲ್ಲ. ವಾಸಿಪೊಮ್ಮನಿ ಯಶೋದಾರೋಹಿಣುಲ್ ಶ್ರೀರಂಗ, ಅವರಿಬ್ಬರು ಏನು ಸಿಟ್ಟು ಮಾಡಿಕೊಂಡು, ಬಿಡು ನೀನೇನಿದು ಏನೋ ಬಂದ್ಲು ಅಂತಂದ್ರೆ ಈ ಥರ ಮಾಡ್ತಾ ಇದೆಯಲ್ಲ, ಬಿಡು ನಡಿ ಅಂತ ಹೇಳಿದ್ರು. ಗೈಕೊನ ಕೀಕ್ಷಿಂಚು ಮಾಯಂಬನ್ನಿ ಪೇಲುಚಂ ಗೋಶಂಬುಲ್ ವಾಲು ಅಂತಂದರೆ ಕತ್ತಿಯ ಒರೆ ಎನ್ಬಿಡಕ್ಕೆ ಎಷ್ಟು ಚೆನ್ನಾಗಿರುತ್ತೆ. ಏನದಕ್ಕೆ ಹಿಂದಿನ ಕಾಲದಲ್ಲಿ ರಾಜರಾದರೆ ಕತ್ತಿ ಒರೆಗೂ ಕೂಡ ಎಲ್ಲ ರತ್ನಗಳು ಎಲ್ಲ ಹುದುಗಿ ಬೆಳ್ಳಿದೋ ಬಂಗಾರದೋ ಏನು ನೋಡೋಕೆ ಅಷ್ಟು ಆಕರ್ಷಣೀಯವಾಗಿ ಮಾಡಿದರು. ಆದರೆ ಅದ್ರ ಒಳಗಡೆ ಇರ್ತಕ್ಕಂಥದ್ದೇನು ಕ್ರೂರವಾದಂತಹ ತೀವ್ರವಾಗಿರ್ತಕ್ಕಂಥ ಚೂಪಾಗಿರ್ತಕ್ಕಂಥ ಕತ್ತಿ ಅದೇನು ಒಳ್ಳೆಯದ ಮಾಡುತ್ತೆ, ಅದು ಮಾಡ್ತಕ್ಕಂಥದ್ದು ಎಲ್ಲರಿಗೂ ತಿಳಿದಿದೆ. ಗೈಕೊನ ನೀಕ್ಷಿಂಚು, ಕಣ್ಣ ಕೊನೆಯಿಂದ ಅವರಿಬ್ಬರನ್ನು ಹೀಗೆ ನೋಡ್ತಾ, ಮಾಯಂಬನ್ನಿ ಏನು ಮಾಯೆ ಅವಳದು. ಪೇಲುಚಂ ಕೋಶಂಬುಲ್ವಾಲು ಅಂತಂದರೆ ಕೋಶಂಬುಲ್, ಕೋಶದೊಳಗಿನ ಕತ್ತಿಯಂತೆ, ವೆಪನ್. ಪೇಲುಚ ಅಂತಂದರೆ ವೆಪನ್. ಆ
ಕತ್ತಿಯಂತೆ ಕೋಶದೊಳಗಡಗಿರತಕ್ಕಂಥ ಕತ್ತಿಯಂತೆ ಮೇಲ್ಪುನ ರಾಜಿಲ್ಲುಚು ಮೇಲ್ಮೇಲೆ ಅಯ್ಯೋ ಮುದ್ದು ಚಿನ್ನಿ ಬಂಗಾರು ಅಂತ ಮಾತಾಡ್ತಾ ಇದ್ದಾಳೆ. ಅವಳೊಳಗಡೆ ಕತ್ತಿಯಷ್ಟೇ ಕ್ರೂರವಾದಂತಹ ಒಂದು ಉದ್ದೇಶ ಇದೆ. ಅಂತಹ ವಿಷವನ್ನು ಧರಿಸಿ ಬಂದಿದ್ದಾಳೆ ಅವಳು. వాలు మేల్పున రాజిల్లుచు కోశంబుల్వాలు మేల్పున రాజిల్లుచు మాట మెత్తదనంబున్ ಮಾತು ನಯವಾಗಾಡ್ತಾ ಲೋ ವಾಂಡಿಯನ್ ಏರ್ಪಡನ್. ಒಳಗಡೆ ವಾಡಿತನ ಅಂತಂದರೆ ಶಾರ್ಪ್ನೆಸ್ ಆಫ್ ವೆಪನ್ಸ್. ವಾಡಿ ಅಂತಂದರೆ ಕ್ರೌರ್ಯ, ಒಳಗೆ ಕ್ರೌರ್ಯ ತುಂಬಿಕೊಂಡಿದ್ದಾಳೆ. ಮೇಲ್ ಮಾತ್ರ ಏನು ಮೃದುವಾದ ಮಾತು. ಅಷ್ಟು ಮಾತಾಡಿಕೊಂಡು ಮೆಲ್ಲಗೆ ಮಗು ಅವ್ರು ನೋಡಿ ಬಿಟ್ಬಿಡ್ತಾಳೇನೋ ಅಂದ್ಕೋಬೇಕು. ಆ ರೀತಿ ನಕ್ಕೊಂಡು ಹೀಗೆ ಅವ್ರ ಕಡೆ ನೋಡ್ತಾ ನೋಡ್ತಾ ಮಾಡಿಕೊಂಡು ಮೆಲ್ಲಗೆ ಆ ಮಗುವನ್ನು ಎತ್ಕೊಂಡೇ ಬಿಟ್ಲು. ಕದಿಸಿ ಕಲಿಕಿ ಪಲುಕುಲು ಪಲುಕುಚು ಉಲುಕು ಸೆಡಿ ಜಳುಕು ಸೊರಕ ನಿದುರಗದಿರಿನ ಫಣಿಯನಿ ಎರುಂಗಕ ಗುಣಮತಿಂದಿಗುಚು ಜಡಮತಿ ಬೆಡಂಗುನ ಗರಟಿ ಜರಬಿ ತೆರವ వెరవునం జనుదెంచి పరపు నడమ నొరపు గలిగి మెరయుచున్ కన్ను తెరవక వెరపు మరపు నెరుంగక కొమరు మిగులు చిరుత కోమరునిన్ దిగిచి తొడల నడుమ నెడుకొని ఒడలు నిమురుచు నెడ మమతం గడలు కొలుపుచు నా కొన్న చిన్నియన్న చెన్నుగుడుమని చెన్నిచ్చు సమయంబున ಕದಿಸಿ ಕಲಿಕಿ ಪಲುಕುಲು ಪಲುಕುಚು. ಏನು ಎಳೆಯ ಮಗುನ ಎಷ್ಟು ಮುದ್ದಾಗೋ, ಅಯ್ಯೋ ಚಿನ್ನು ಮುದ್ದು ಬಂಗಾರು ಅಂತ ಮಾತಾಡ್ತಾ ಉಲುಕು ಸೆಡಿ. ಅವ್ರು ಬರಬೇಡ ಎತ್ಕೋಬೇಡ ಮಗುನ ಅಂತಂದ್ರೂ ಕೂಡ ಅವಳಿಗೆ ಅದ್ರಕ್ಕೆ ಭಯ ಇಲ್ಲ. ಉಳುಕ್ಕಿ ಪಡೋದು ಅಂತಂದರೆ ಬೆದರೋದು. ಅವ್ರು ಗದರ್ತಾ ಇದ್ದಾರಲ್ಲ ಅಂತ ಇವಳಿಗೆ ಬೆದರೂ ಇಲ್ಲ, ಅದ್ರೂ ಇಲ್ಲ, ಏನೂ ಇಲ್ಲ. ಹತ್ರ ಬಂದ್ಲು. ಅವಳ ಎದುರಿಗೆ ಹಾಸಿಗೆ ಮೇಲೆ ನಿದುರ ಗದಿರಿನ ಫಣೀನಿ, ಕಣ್ಣು ಮುಚ್ಚಿ ನಿದ್ದೆ ಮಾಡ್ತಾ ಇರ್ತಕ್ಕಂತಹ ಆ ಸರ್ಪ ಅನಂತ, ಅವನು ಅನಂತಶಾಹಿಯಾದಂತಹ ಅನಂತನ್ನ ಫಣಿಯನಿ ಎರುಂಗಕ ಫಣಿಯನಿ ಎರುಗಕ ಗುಣಮತಿಂದಿಗುಚು ಜಡಮತಿ ಬೆಡಗುನ, ಹಾವನ್ನು ಹಗ್ಗ ಅಂತ ತಿಳಿದುಕೊಳ್ಳತಕ್ಕಂತಹ ಮೂರ್ಖನ ರೀತಿಯಲ್ಲಿ ಅಲ್ಲಿ ಮಲಗಿರ್ತಕ್ಕಂಥವನು ಯಾರು? ಅನಂತಶಾಹಿ, ಅನಂತ ಭಗವಂತ, ಸರ್ವಶಕ್ತನಾದಂಥ ಭಗವಂತನನ್ನು ಅವನ ತತ್ವ ಅರಿಯದಂತಹ ಮೂರ್ಖೆ ಗರಟಿ ಜರಬಿ ತೆರವ ವೆರವುನಂ ಜನುದೆಂಚಿ, ಆ ಕ್ರೂರಳಾದಂತಹ ದುಷ್ಟಳಾದಂತಹ ಅವಳು ಪೂತನಿ ಪರಪು ನಡುಮು ನೊರಪುಗಲಿಗೆ ಮೆಲ್ಲಗೆ ಮಂಚದ ಹತ್ರ ಬಂದ್ಲು. ಮಧ್ಯಕ್ಕೆ ಗಲಿಗಿ ಅಂತಂದರೆ ಮಂಚದ ಹತ್ರಕ್ಕೆ ಬಂದು ಒರಪುಗಲಿಗಿ ಮೆರೈಚು ಕಣ್ಣು ತೆರವಕ వెరపు ಮರಪು ನೆರುಂಗಕ ಕೋಮರು ಮಿಗುಲ ಚಿರುತ ಕೋಮರಿನಿನ್. ಆ ಮಗು ಹೇಗೆ ಮಲಗಿದ್ದಾನೆ ಅವನು? ಗನ್ನು ತೆರವಕ, ಕಣ್ಣು ತೆರೆದಿಲ್ಲ ಅವನು, ಕಣ್ಣು ಮುಚ್ಕೊಂಡಿದ್ದಾನೆ ಕಳ್ಳ. వెరపు ಮರಪು ನೆರುಂಗಕ, ಅವನಿಗೆ ಎಂಥ ಭಯ, ಅಭಯಪ್ರದಾತನಿಗೆ ಭಯವೇ? ಕಣ್ಣು ತೆರೆದಿಲ್ಲ, ಆದರೂ ಅವನಿಗೆ ಅಲ್ಲಿ ನಡೀತಾ ಇರ್ತಕ್ಕಂಥದ್ದೆಲ್ಲ ಸಂಪೂರ್ಣ ಚಿತ್ರಣ ಗೊತ್ತಿದೆ. ಏನೂ ಬೆದರಿಕೆ ಇಲ್ಲದೆ ಕಣ್ಣು ಮುಚ್ಕೊಂಡಿದ್ದಾನೆ ಆ ಭಯಪ್ರದಾತ. ಕೋಮರು ಮಿಗುಲು ಚಿರುತ ಕೋಮರನಿನ್, ಏನು ಪ್ರಕಾಶಿಸ್ತಾ ಇದ್ದಾನೆ, ಥರ ಅವನ ಕಾಂತಿಯೇ ಕಾಂತಿ, ಸೊಗಸು. ಮುದ್ದಾಗಿ ಮಲಗಿರೋ ಮಕ್ಕಳನ್ನ ನೋಡೋಕೆ ಇನ್ನೂ ಚೆಂದ. ಮಲಗಿರೋ ಮಗುನ ದಿಟ್ಟಿಸ್ ನೋಡಿದ್ರೆ ದಿಟ್ಟಿಸ್ ನೋಡಬೇಡಿ, ದೃಷ್ಟಿ ಆಗುತ್ತೆ ಅಂತ ಬೈತಾರೆ. ಮಲಗಿದಾಗ ಮುದ್ದಾಗಿ ಏನು ತಿಳಿದೇ ಇರೋ ಒಳ್ಳೆ ಬೆಣ್ಣೆ ಮುದ್ದೆ ಥರ ಮಲಗಿದ್ದಾನೆ, ಕಣ್ಣು ಮುಚ್ಕೊಂಡು, ಭಯಗೆ ಏನೂ ಇಲ್ಲದೆ. ಅಂತಹವನ್ನ ದಿಗಿಚಿ ತೊಡಲ ನಡುಮ ನಿಡುకొని ಎತ್ಕೊಂಡು ತನ್ನ ತೊಡೆಗಳ ಮೇಲೆ ಮಲಗಿಸ್ಕೊಂಡ್ಲು. ಒಡಲು ನಿಮುರುಚು, ಏನು ಮಗುನ ಅತ್ಯಂತ ಪ್ರೀತಿ ಏನೋ ನನಗೆ ಮೈಯೆಲ್ಲ ಸವರ್ತಾ ಇದ್ದಾಳೆ. ನೆಡ ಮಮತಂ ಗಡಲು ಗೊಲುಪುಚು, ಏನು ಮಾತಿನಲ್ಲಿ ಚಿನ್ನು ಮುದ್ದು ಬಂಗಾರ, ನಾಕೊನ್ನ ಚಿನ್ನಿಯನ್ನ, ಅಯ್ಯೋ ಬಂಗಾರಿ ಹಶುವಾಗ್ಬಿಟ್ಟಿದ್ಯಮ್ಮ ನಿಂಗೆ. ಆಕೊನ್ನ ಅಂದರೆ ಆಕಲಿ ಅಂತಂದರೆ ತೆಲುಗಿನಲ್ಲಿ ಹಶು. ಹಶುವಾಗ್ಬಿಟ್ಟಿದ್ಯಾ ಬಂಗಾರು ನಿನಗೆ, ಚೆನ್ನುಗುಡು ಮನಿ ಚೆನ್ನಿಚ್ಚು ಸಮಯಂಬುನ. ದಮ್ಮ ಬಂಗಾರು ನೀನು ಬಾರೋ, ಹಾಲು ಕುಡಿ ಬಾಮ್ಮ, ನನ್ನ ರಾಜ ಬಾರೋ, ಹಶುವಾಗ್ಬಿಟ್ಟಿದೆ ಪಾಪುಗೆ ಅಂತ ಎತ್ಕೊಂಡು ಚೆನ್ನಿಚ್ಚು ಸಮಯಂಬುನ, ಇನ್ನೇನು ಅವಳ ಸ್ತನ್ಯವನ್ನು ಕೊಡಬೇಕು. ಆ ಸಮಯದಲ್ಲಿ ಮೇಲ್ಕೊನ್ನ ತೆರಗುನ ಮೆಲ್ಲನ ಕನುವಿಚ್ಚಿ ಕ್ರೀಗಂಟ ಚೂಚುಚು ಗಿದಿಕಿ ನೀಲ್ಗಿ ಆವಿಲಿಂಚಿಚೂ
చేతులాదంబురన్ చేతులాదరంబునంజూచి ఒదిగిలి ఆ కొన్న యోజనూది బిగిచెన్నుగవం కేలం పీడించి కబళించి గ్రుక్క గ్రుక్కకు గుటుకు గుటుకు మనుచునొక రెండు గ్రుక్కులన్ ఉవిధ ప్రాణంబులు సైతము మేనిలో సత్వమెల్లం ద్రావె అదీను గుండెలు తల్లడిల్లె జిమ్మందిరుగుచు నిలువక శిరమువ్రాల ఇతర బాలుర క్రియవాడవివుగావు చెన్ను విడువుమో 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 చాలు చాలనుచూ ಮೇಲ್ಕೊನ್ನ ತೆರಗುನ ಮೆಲ್ಲನ ಕನು ಬಿಚ್ಚಿ ಕ್ರೀಗಂಟ ಚೂಚುಚು ಏನು ಮಗು ಎತ್ಕೊಂಡ್ಲೋ ಇಲ್ಲೋ ಎತ್ತಿ ತೊಡೆ ಮೇಲೆ ಮಲಗಿಸ್ಕೊಂಡು ಮೈಯೆಲ್ಲ ನೀವೇ ಅತಿ ಮುದ್ದು ಮಾಡ್ತಾ ಇದ್ಲಲ್ಲ ಹೊಶ್ವ ಬಂಗಾರ ಕೂಡಿ ಅಂತ ಆಗ್ತಾನೆ ಮೇಲ್ಕೊನ್ನ ತೆರಗುನ ಆಗ್ತಾನೆ ಹೇಳ್ತಾ ಇದೆಯೇನೋ ಮಗು ಅನ್ನೋ ರೀತಿಯಲ್ಲಿ ಮೆಲ್ಲನ ಕನು ಬಿಚ್ಚಿ ಆಲಸ್ಯ ಕಣ್ಣು ಪೂರ್ತಿ ರೆಪ್ಪೆನೂ ಬಿಡ್ತಿಲ್ಲ, ಅರ್ಧಂಬರ್ಧ ಕಣ್ಣು ಬಿಟ್ಟು ಕ್ರೀಗಂಟ ಚೂಚುಚು ಕಡೆಗಣ್ಣಲ್ಲಿ ಆ ಪೂತನಿಯನ್ನು ಅವಲೋಕಿಸುತ್ತಾ ಗಿದಿಕಿ ನೀಳ್ಗಿ ಆವಲಿಂಚು ಕಿದಿಕಿ ಕಿದುಕೋದು ಅಂತಂದರೆ ಇನ್ನು ತಾನೇ ಕಣ್ಣು ಬಿಡ್ತಾ ಇದ್ದಾನೆ, ಎಚ್ಚರಿಕೆ ಮಾಡ್ಕೊಳ್ತಾ ಇದ್ದಾನೆ. ಗಿದಿಕಿ ನೀಳ್ಗಿ ಮೈ ಮುರಿಯೋದು ಅಂತ ಎಲ್ಲ ಮೈ ಮುರಿದು ಆವಲಿಂಚು ಇನ್ನು ಆವಳಿಕೆ ಆವರಿಸ್ತಾ ಇದ್ದಾನೆ, ಇನ್ನು ಹಾ ಅಂತ ಆಕಳಿಸ್ತಾ ಇದ್ದಾನೆ. ಚೇತುಲ ಅದರಂಬುನಂಜೂಚಿ ಎದುಗಿಲಿ ಏನು ಕೈ ಅಮ್ಮನ ನೋಡಿದ್ರೆ ಹೇಗೆ ಮಗು ಕೈ ಆಚೆ ಅಮ್ಮನ ಹತ್ರ ಹೋಗುತ್ತೋ ಆ ರೀತಿ ಆದರಂಬುನ ಜೂಚಿ ಒದಗಿಲಿ. ಒದಗಿಲಿ ಅಂದರೆ ಆದರವಾಗಿ ಅವಳು ಎತ್ಕೊಳ್ತೀನಿ ಅಂತಂದಾಗ ಇವನು ಸರ್ಕೋಬೇಕಲ್ಲ, ಏನು ಅವಳು ಪಡೆಗೆ ಪಕ್ಕಕ್ಕೆ ತಿರ್ಕೊಂಡು ಒದಗಿಲಿ ಆಕೊನ್ನ ಯೋಜನೂದಿ. ಆಕೊನ್ನ ಅಂದರೆ ಏನು ಹಸುವಾಗ್ಬಿಟ್ಟಿದೆಯೇನೋ ಅನ್ನೋ ರೀತಿ ಸರಿಯಾಗಿ ಮಲ್ಕೊಂಡು ಆ ಸ್ತನ್ಯವನ್ನು ಸರಿಯಾಗಿ ತನ್ನ ಬಾಯಿಗಿಟ್ಕೊಂಡು ಬಿಗಿ ಚೆನ್ನುಗಂ ಗೇಲನ್ ಪೀಡಿಂಚಿ ಅವಳ ಉನ್ನತವಾದ ಸ್ತನದ್ವಯಗಳನ್ನು ಕೇಳುನ್ ಅಂದರೆ ತನ್ನ ಕೈಯಲ್ಲಿ ಹಿಂಡಿ ಹಿಂಡಿ ಪೀಡಿಂಚಿ ಕಬಳಿಂಚಿ ಗುಟುಕ್ ಗುಟುಕ್ ಅಂತ ಕುಡಿತಾ ಇದ್ದಾನೆ. ಗ್ರುಕ್ಕು ಗ್ರುಕ್ಕಕು ಗುಟುಕು ಗುಟುಕು ಮನುಚು ಒಂದೊಂದು ಸಿಪ್ ಗುಟುಕು ಅಂತಂದರೆ ಗ್ರುಕ್ಕು ಗ್ರುಕ್ಕು ಅಂತಂದರೆ ಒಂದೊಂದು ಸರ್ತಿ ಅವನು ಗುಟುಕರಿಸ್ತಾ ಇದ್ದಾಗನು ಕೂಡ ಕುಟುಕ್ ಕುಟುಕ್ ಅಂತ ಕುಡಿತಾ ಇದ್ದಾನೆ. ఒక రెండు గ్రుక్కులన్ ಒಂದೆರಡು ಸರ್ತಿ ಹೀರ್ದ ಹಾಲನ್ನ ಉಳಿದ ಪ್ರಾಣಂಬುಲು ಸಹಿತಮು ಅವಳ ಪಂಚ ಪ್ರಾಣಗಳ ಸಮೇತ ಎಲ್ಲ ಪ್ರಾಣಗಳ ಸಹಿತವಾಗಿ ಮೇನಿಲೋ ಸತ್ವಮೆಲ್ಲಮ್ಮ ಅವಳ ಶರೀರದ ಸತ್ವವನ್ನೆಲ್ಲವನ್ನು ಹೀರ್ ಹಾಕ್ಬಿಟ್ಟ. ದ್ರಾವೆ ಕಟ 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 ಕುಡ್ಕೊಂಡ್ಬಿಟ್ಟ. ಅದೇನು ಗುಂಡೆಲು ತಲ್ಲಡಿಲ್ಲ. ಆ ಪೂತನಿಗೆ ಗೊತ್ತಾಗೋಯ್ತು, ಅಯ್ಯಯ್ಯಪ್ಪ ಅವಳ ಗುಂಡೆಲು ಅಂದರೆ ಹೃದಯ ಅಲ್ಲೋಲ ಕಲ್ಲೋಲವಾಗೋಯ್ತು, ತಲ್ಲಡಿಲ್ಲ. ಆ ಪೀಡೆ ಆ ಒಂದು ಅವಳಿಗೆ ಆ ಹಿಂಸೆ ತಟ್ಕೊಳಕ್ಕಾಗ್ತಾ ಇಲ್ಲ. ಜಿಮ್ಮಂದಿರುಗುಚು ನಾಳೆಗೆ ಎಲ್ಲ ಒಳಕ್ಕೆ ಎಳ್ಕೊಂಬಿಡ್ತು, ಸೆಳ್ಕೊಂಬಿಡ್ತು, ನಾಳೆಗೆ ಒಳಗೆ ತಿರ್ಕೊಂಬಿಡ್ತು. ನಿಲುವಕ ಶಿರಮು ವ್ರಾಲ ತಲೆ ಓರೆಯಾಗಿ ಹೀಗೆ ವಾಲು ಹೋಯ್ತು. ಎಲ್ಲಿ ಅವಳಿಗೆ ಮೈಯಲ್ಲಿ ಸತ್ವ ಎಲ್ಲ ಹೊರಟು ಹೋಯ್ತು. ಇತರ ಬಾಲುರ ಕ್ರಿಯವಾಡು ಬೀಬುಗಾವು. ಅಯ್ಯಯ್ಯೋ ಬೇರೆ ಮಕ್ಕಳ ಥರ ಅಲ್ಲಪ್ಪ ನೀನು, ಚೆನ್ನು ಬಿಡುವುಮೋ ಬಿಡುವುಮೋ ಚಾಲು ಚಾಲು ನನುಜು. ಅಯ್ಯಯ್ಯೋ ಬಿಡಪ್ಪ ಬಿಡು, ಬಿಟ್ಟು ಬಿಡೋ ನನ್ನ, ಸಾಕು ಸಾಕು ನೀನು ಕುಡ್ದಿದ್ದು, ಏನೇ ಹಿಂಸೆ ಅಂತ ಅವಳು ಹೇಳ್ತಾ ಇದ್ದಾಳೆ. ಅವಳು ಒದ್ದಾಡ್ತಾ ಇದ್ದಾಳೆ. ನಿಬ್ಬರಪು ತಪ್ಪಿ ಮಂಟಲು ಪ್ರಭಿನ ಧೃತಿಲೇಖ ನೇತ್ರಪದ ಹಸ್ತಂಬುಲ್ಗೊಬ್ಬುನ ವಿವೃತ ಮುಲಗ ಆ ಗುಬ್ಬಗು ಚುನ್ನಟ್ಟಿ ಕೂಂತಗುವುಲೆನ್ನೇಲನ್. ನಿಬ್ಬರಪು ತಪ್ಪಿ ಅವಳಿಗೆ ತನ್ನ ಮೈಯಲ್ಲಿ ಹತೋಟಿ ಹೊಟ್ಟು ಹೋಗ್ತಾ ಇದೆ, ಬ್ಯಾಲೆನ್ಸ್ ಸತ್ವ ಎಲ್ಲ ಬುಡ್ಗೋಗ್ತಾ ಇದೆ ಅವಳಿಗೆ. ಮಂಟಲು ಪ್ರಬ್ಬಿನ ಮೈಯೊಳಗೆಲ್ಲ ಭಯಂಕರವಾದ ಉರಿ ಪ್ರಾರಂಭವಾಗಿದೆ. ವಿಷ ಕೊಟ್ಟಿದ್ರೆ ಅವಳು ಎಷ್ಟು ಮಕ್ಕಳಿಗೆ ವಿಷ ಊಡಿ ಆ ಮಕ್ಕಳು ಏನೇನು ವಿಧ ವಿಧವಾದ ಹಿಂಸೆ ಅನುಭವಿಸಿ ಪ್ರಾಣ ತೆತ್ತವೋ ಪಾಪ, ಅದೆಲ್ಲ ತೀರಿಸ್ತೇ ಇರ್ತಾನ ಈ ಗೋಪಾಲ ಬಾಲ ಕಳ್ಳ. ಅವಳಿಗೆ ಮೈಯೆಲ್ಲ ಉರಿ 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 ಆಗ್ತಾ ಇದೆ, ಅವಳಿಗೆ ನಿಂತ್ಕೊಳ್ಳೋಕ್ಕಾಗ್ತಾ ಇಲ್ಲ. ಧೃತಿಲೇಖ ನೇತ್ರಪದ ಹಸ್ತಂಬುಲ್ ಗೊಬ್ಬುನ ವಿವೃತ್ತ ಮುಲಗ ಅಂದರೆ ನೇತ್ರ ಕಣ್ಣು ಹೇಗೋ ಸಿಕ್ಕಾಕೊಂಡ್ಬಿಡ್ತಾ ಇದೆ. ಪಾದ ಹಸ್ತಂಬುಲು ಕೈ ಕಾಲೆಲ್ಲ ತಿರ್ಚ್ಕೊಂಡ್ಬಿಡ್ತಾ ಇದೆ, ಸೊಟ್ಟಕ್ಕೆ ತಿರ್ಚ್ಕೊಂಡ್ಬಿಡ್ತಾ ಇದೆ ಪ್ರಾಣ ಹೋಗೋ ಸಮಯದಲ್ಲಿ. ಗೊಬ್ಬುನ ವಿವೃತ್ತ ಮುಲಗ ನಾ ಗುಬ್ಬಗು ಚೊನ್ನಟ್ಟಿ ಕೂತ ಅಯ್ಯೋ ಅಯ್ಯಯ್ಯೋ ಅಯ್ಯಯ್ಯಮ್ಮ ಅಂತ ಆರ್ತನಾದ. ನಿಮಿಷಕ್ಕೂ
ಹೆಚ್ಚಾಗ್ತಾ ಇದೆ ಅವಳ ಆರ್ತನಾದ. ಮೈಯಲ್ಲಿ ಉರಿ ಹತ್ತು ಹೋಗ್ತಾ ಇದೆ ಅವಳಿಗೆ. ಕೈಕಾಲೆಲ್ಲ ತಿರುಗಿಬಿಡ್ತಾ ಇದೆ. ಪ್ರಾಣ ಹೋಗ್ತಕ್ಕಂಥ ಯಮಹಿಂಸೆ ಬಾಧೆ ಪಡ್ತಾ ಇದ್ದಾಳೆ. ಕುಂತ ಗೂಲೆನ್ ನೇಲನ್ ಕಿರ್ಚ್ಕೊಳ್ತಾ ಕೇಳ್ತಾ ಅಯ್ಯೋ ಅಯ್ಯಮ್ಮ ಅಂತ ಆರ್ತನಾದ ಮಾಡಿಕೊಂಡು ನೇಲನ್ ಗೂಲೆನ್ ನೆಲದ ಮೇಲೆ ಬಿದ್ದು ಹೋಗ್ಬಿಟ್ಲು ಅವಳು. அதிரென் కొండలతోడ భూమి గ్రహతారానీక ముల్మింటిపై బెదరన్ దిక్కుల మారుమ్రోంతల సెంగన్ భీతిల్లి లోకంబులం కదలం పారెను వజ్రభిన్న గిరిరేఖం పూర్వదేహంబుతో త్రిదశధ్వంసిని కూలి కుయ్యడిన తద్దీర్ఘోరు ఘోషంబునన్. ಅದರಂ ಕೊಂಡಲತೋಡ ಭೂಮಿ. ಆ ರಾಕ್ಷಸಿಗೆ ಸಾವು ಹತ್ತಿರ ಬಂದಿದೆ. ಅವಳು ಭಯಂಕರವಾಗಿ ಕೂಗ್ತಾ ಇದ್ದಾಳೆ. ಆ ಹಿಂದಿನ ತನ್ನ ಪೂರ್ವರೂಪ ಕಾಮರೂಪಿಣಿ ಸುಂದರಿಯ ವೇಷ ಧರಿಸಿದ್ಲು. ಪ್ರಾಣ ಹೋಗೋ ಸಂದರ್ಭದಲ್ಲಿ ಯಾವಾಗಲೂ ಕೂಡ ರಾಕ್ಷಸರಿಗೆ ತಮ್ಮ ಪೂರ್ವಕಾಯ ಅಂತಂದರೆ ಹಿಂದೆ ಯಾವ ದೇಹ ಇರುತ್ತೋ ರೂಪ ಇರುತ್ತೋ ಅದೇ ಬಂದುಬಿಡುತ್ತೆ. ಹೇಗಾದರೆ ಮಾರೀಚನಿಗೆ ರಾಮ ಬಾಣ ಬಿಟ್ಟ ಮೇಲೆ ಅವನಿಗೆ ಸಾವಾಗುವಾಗ ಜಿಂಕೆ ರೂಪ ಹೋಗಿ ರಾಕ್ಷಸ ರೂಪ ಬಂದುಬಿಡ್ತು. ಅದೇ ರೀತಿ ಈ ರಾಕ್ಷಸರಿಗೆ ಅವರು ಎಷ್ಟೇ ಕಾಮರೂಪಿಯರಾಗಿದ್ದರೂ ಕೂಡ ಸಾವು ಸಮೀಪಿಸಿದಾಗ ಅವರ ನಿಜ ರೂಪ ಹೊರಕ್ಕೆ ಬಂದುಬಿಡುತ್ತೆ. ಅದರಂಗೆ ಕೊಂಡಲ ತೋಡ ಭೂಮಿ, ಬೆಟ್ಟಗಳು ಭೂಮಿ ಎಲ್ಲ ಹೋಯ್ತು ಅವಳು ಧಬ್ ಅಂತ ಬಿದ್ದಿದ್ದಕ್ಕೆ. ಗ್ರಹ ತಾರಾನೀಕ ಮುಲ್ ಮಿಂಟಿಪೈ ಬೆದರನ್, ಗ್ರಹ ತಾರೆಗಳೆಲ್ಲ ಚದುರಿ ಅಲ್ಲೋಲ ಕಲ್ಲೋಲ ಬೆದರಿ ಹೋದವು. ದಿಕ್ಕುಲ ಮಾರುಮ್ರೋಂತಲೆ ಸೆಂಗನ್, ದಿಕ್ಕು ದಿಕ್ಕಲ್ಲೂ ಅವಳು ಕೂಗು ಆರ್ತನಾದ ಪ್ರತಿಧ್ವನಿ. ಮಾರುಮ್ರೋ ಅಂತ ಅಂದರೆ ಪ್ರತಿಧ್ವನಿಸ್ತಾ ಇದೆ. ಭೀತಿಲ್ಲಿ ಲೋಕಂಬುಲುಂ ಕದಲಂ ಪಾರೆನು, ಎಲ್ಲರಿಗೂ ಭಯ ಹತ್ಕೊಂಡ್ಬಿಟ್ಟಿದೆ. ಭೀತಿಲ್ಲಿ ಭಯಪಟ್ಟು ಲೋಕದವರೆಲ್ಲ ಓಡೋಗ್ತಾ ಇದ್ದಾರೆ. ವಜ್ರ ಭಿನ್ನ ಗಿರಿರೇಖಂ ಪೂರ್ವದೇಹಂಬುತೋ, ಇಂದ್ರನ ವಜ್ರಾಯುಧದಿಂದ ಭಿನ್ನವಾದಂತಹ ಒಂದು ಪರ್ವತದಂತೆ ಅವಳು ಪೂರ್ವದೇಹಂಬುತೋ, ಅವಳ ರಾಕ್ಷಸ ಕಾಯದೊಂದಿಗೆ ತ್ರಿದಶ ಧ್ವಂಸಿನಿ ಅವಳು. ಅವಳು ಯಾರು? ಸುರರಿಗೆ ತೊಂದರೆ ಇರತಕ್ಕಂಥ ರಾಕ್ಷಸಿ. ತ್ರಿದಶರು ಅಂದರೆ ದೇವತೆಗಳು. ದೇವತೆಗಳನ್ನೇ ಧ್ವಂಸ ಮಾಡತಕ್ಕಂತಹ ಆ ರಾಕ್ಷಸಿ ಕೂಲಿ ಕುಯ್ಯಡಿನ ಅವಳು ರಾಕ್ಷಸರಿಗೆ ಅತೀ ಶಕ್ತಿ ಇರುತ್ತೆ. ಎಷ್ಟು ದೇವತೆಗಳನ್ನು ಕೂಡ ವಧಿಸಬಹುದು. ಆದರೆ ದೇವಾದಿದೇವ ಸುರೇಂದ್ರ ಇವನು ಎಲ್ಲ ದೇವತೆಗಳಿಗೂ ಕೂಡ ರಕ್ಷಣೆ ಮಾಡ್ತಕ್ಕಂಥವನು. ಸುರರ ಪಕ್ಷಪಾತಿ, ಸುರರನ್ನು ರಕ್ಷಿಸ್ತಕ್ಕಂತಹ ಈ ಸ್ವಾಮಿ ಅವಳ ಪ್ರಾಣಗಳನ್ನು ಹೀರಿದ ತಕ್ಷಣ ತ್ರಿದಶ ಧ್ವಂಸಿನಿ ಕೂಲಿ ಕುಯ್ಯಡಿನ ತದ್ದೀರ್ಘೋರು ಘೋಷಂಭುನನ್, ಕೆಳಕ್ಕೆ ಬಿದ್ದು ಘೋರವಾದಂತಹ ಕೂಗ್ತಾ ಇದ್ದಾಳೆ. ಅವಳ ಕೂಗು ಘೋಷ ಎಲ್ಲ ಕಡೆ ಪ್ರತಿಧ್ವನಿಸಿ ಇಡೀ ಭೂಮಂಡಲವೆಲ್ಲ ಅಲ್ಲೋಲ ಕಲ್ಲೋಲ, ಆಕಾಶದಲ್ಲಿ ಗ್ರಹ ತಾರೆಗಳು ಅಲ್ಲೋಲ ಕಲ್ಲೋಲ. ಏನಪ್ಪ ಇದೇನು ಧ್ವನಿ ಇದು ಅಂತ ಅರ್ಥವಾಗದೆ ಲೋಕರೆಲ್ಲರೂ ಕೂಡ ಹೆದರ್ಕೊಂಡು ಓಡ್ತಾ ಇದ್ದಾರೆ. ಆ ರೀತಿಯಾಗಿ ಅವಳು ಕೂಲಿ ಕೆಳಗಡೆಗೆ ಬಿದ್ದಳು. ಕೂಲಿ ಅಂದರೆ ಕುಸಿದು ಕೆಳಕ್ಕೆ ಬಿದ್ದುಬಿಟ್ಲು. అప్పుడు దెప్పరమగునా చెప్పండు హృదయములంజొచ్చి సందడి పెట్టన్ ముప్పిరిగొని పడిరే ఎరుకులు తప్పి ధరన్ గొల్లలెల్లం తల్లడపడుచున్. అప్పుడు దెప్పరమಗುನ ಚಪ್ಪುಡು, ಆಗ ಭಯಂಕರವಾದಂಥ ಶಬ್ದ. ಚಪ್ಪುಡು ಅಂದರೆ ಶಬ್ದ. ಹೃದಯಮುಲ ಜೊಚ್ಚಿ ಸಂದಡಿ ಪೆಟ್ಟನ್, ಆ ಗೋಪಕುಲು ಅಂತಂದರೆ ಗೋಪಾಲಕರು, ಆ ಗೋಕುಲದಲ್ಲಿದ್ದಂಥವರೆಲ್ಲ ಹೃದಯದೊಳಕ್ಕೆ ಅದು ತೂರ್ತು. ಆ ಶಬ್ದ ಹೃದಯದೊಳಕ್ಕೆ ವೇದನೆ ಉಂಟು ಮಾಡ್ತು. ಸಂದಡಿ ಪೆಟ್ಟನ್ ಮುಪ್ಪಿರಿಗೋನಿ, ಹೆಚ್ಚಾಗಿ ಭಯಪಟ್ಕೊಂಡ್ಬಿಟ್ಟು ಎರುಕುಲು ತಪ್ಪಿ, ಅವರಿಗೆ ಏನಾಗ್ತಾ ಇದೆ ಅಂತ ಗೊತ್ತಿಲ್ಲ, ಭೀತಿವಶರಾಗಿ ಎರುಕುಲು ತಪ್ಪಿ ಸ್ಪೃಹೆ ತಪ್ಪಿ ಹೋಯ್ತು. ಧರನ್ ಗೊಲ್ಲಲೆಲ್ಲಂ ತಲ್ಲಡಪಡುಚುನ್, ಎಲ್ಲರೂ ತಲೆ ತಿರುಗಿ ಅವರಿಗೆ ಸ್ಪೃಹೆ ತಪ್ಪಿ ಧರಾಶಾಯರಾದರು ಆ ಗೋಪಾಲಕರೆಲ್ಲರೂ ಕೂಡ.